ಎಲ್ಲರಿಗೂ ನಮಸ್ಕಾರ. ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮಲ್ಲಿ ಏನ್ ಮಾಡ್ಬಿಡ್ತಾರ ಗೊತ್ತಾ, ಈ ಮೊಸರು ತಿಂದಾಗ ಅವ್ರಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ತತಿ, ಅದನ್ನ ಹಿಡ್ಕೊಂಡು ನನಗ್ ಸಮಸ್ಯೆ ಆಗ್ತದ, ನನ್ಗೆ ಇದು ಹೊಂದಂಗಿಲ್ಲ ಅಂತ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರ. ಉದಾಹರಣೆಗೆ ಕೆಲವು ಜನ ನನಗ್ ಭಯಂಕರ ಹುಳಿ ಅನಿಸ್ತದ್ರಿ, ಅಸಿಡಿಟಿ ಆಗ್ತದ, ತಲಿ ದಿಮ್ ಅಂತದ, ನೆಗಡಿ ಆಗ್ತದ, ಜಲ್ದಿ ಕಫ ಆಗ್ತದ. ನನ್ ಮಕ್ಕಳಿಗೆ ಮೊಸರು ಅಂದ್ರೆ ಬಹಳ ಇಷ್ಟ, ಬಟ್ ಅವಕ್ ಕೊಟ್ವಿ ಅಂತಂದ್ರೆ ಇಮಿಡಿಯೇಟ್ ಅವ್ ಸೋರ್ಲಿಕ್ ನಿಂತು ಬಿಡ್ತದ, ಸ್ನೀಸಿಂಗ್ ಎಲ್ಲ ಶುರು ಆಗ್ತದ, ಬ್ಲೋಟಿಂಗ್ ಆಗ್ತದ, ಡೈಜೆಷನ್ ಸರಿ ಆಗುದಿಲ್ಲ. ಇನ್ ಕೆಲವು ಜನರಿಗೆ ರೊಸೇಶಿಯಾ ಅಂತ ಒಂದು ಪ್ರಾಬ್ಲಮ್ ಇರ್ತದ, ದಟ್ ಇಸ್ ಅ ಸ್ಕಿನ್ ಪ್ರಾಬ್ಲಮ್. ಅಲ್ಲಿ ಮೊಸರು ಅಂತ ಹುಳಿ ಪದಾರ್ಥ ತಿಂದಾಗ ಏನಾಗ್ಬಿಡ್ತದೆ, ಸಡನ್ ಆಗಿ ಮುಖದ ಮೇಲೆ ರೆಡ್ಡಿಶ್ ಪ್ಯಾಚಸ್ ಬಂದ್ಬಿಟ್ಟು ಇವನ್ ಸಮಟೈಮ್ಸ್ ಕೀವ್ ನಂಗ ಗುಳ್ಳುಗಳೆಲ್ಲ ಬರ್ಲಿಕ್ಕೆ ಶುರುವಾಗ್ತಾವು. ಹಿಂಗೆಲ್ಲ 108 ಸಮಸ್ಯೆ ಬರೋದ್ರಿಂದ ಜನ ಹೆದರ್ಕೊಂಡು ಮೊಸರು ತಿನ್ನೋದು ಬಿಟ್ಬಿಡ್ತಾರೆ. ಇಲ್ಲಿ ಹಿಂಗ್ ಯಾಕೆ ಆಗ್ತದ ಗೊತ್ತಾ, ಮೊಸರ್ ಈಸ್ ದ ಬೆಸ್ಟ್ ಥಿಂಗ್, ಬಟ್ ಅದನ್ನ ರಾಂಗ್ ವೇ ಒಳಗೆ ತಗೊಳಿಕತ್ತೀರಿ. ನಿಮ್ಮ ಪ್ರಕೃತಿನೇ ಬೇರೆ ಇರ್ತದ, ನೀವ್ ಅದನ್ನ ರಾಂಗ್ ಕಾಂಬಿನೇಷನ್ ಒಳಗೆ ತಗೋತಾ ಇರ್ತೀರಿ. ಇದನ್ನ ಒಂಚೂರು ಅರ್ಥ ಮಾಡ್ಕೊಂಡು ಪ್ರಾಪರ್ ಅನಾಲಿಸಿಸ್ ಮಾಡ್ಕೊಂಡು ನೀವು ತಿಂದ್ರ ನೀವು ಬೆಸ್ಟ್ ಪ್ರೋಬಯೋಟಿಕ್ ಅನ್ನ ಮಿಸ್ ಮಾಡ್ಕೊಂಡು ಆಗಂಗಿಲ್ಲ. ಮಿಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ದಿಸ್ ಇಸ್ ವಂಡರ್ಫುಲ್ ಪ್ರೋಬಯೋಟಿಕ್. ನಿಮ್ಮ ಕರಳಿನ ಎನರ್ಜಿಗೆ, ಗಟ್ ಹೆಲ್ತ್ ಬಹಳ ಬಹಳ ಇಂಪಾರ್ಟೆಂಟ್ ಇದು. ಆಕ್ಚುಲಿ ಮೊಸರಿನಂತ ಪ್ರೋಬಯೋಟಿಕ್ ಮತ್ತೆ ಇನ್ನೊಂದು ಯಾವುದೂ ಇಲ್ಲ. ಓಕೆ, ಹೆಂಗ್ ತಗೋಬೇಕು ಅನ್ನೋದನ್ನ ಇವತ್ ನಾ ಹೇಳ್ತೀನಿ. ಎಲ್ಲರಿಗೂ ಅಪ್ಲೈ ಆಗ್ತದ. ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡ್ರಿ. ಅಂಡ್ ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕತ್ತಿರಲ್ಲ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಅನ್ನ ನೀವು ಆನ್ ಮಾಡ್ಕೊಡ್ರಿ. ಅದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ, ಎಲ್ಲಾ ವಿಡಿಯೋ ನೋಡಿದ ಮೇಲೆ ಹೈಪ್ ಅಂತ ಬರ್ತದ ಒಂದು, ಯು ಜಸ್ಟ್ ಹೈಪ್ ಇಟ್. ಅಂದ್ರ ನನ್ನ ವಿಡಿಯೋಗ ಟೈಮ್ ಲೈನ್ ಒಳಗ್ ಬರ್ತದ, ಹೆಚ್ಚು ಜನರಿಗೆ ತಲುಪ್ಲಿಕ್ಕೆ ಹೆಲ್ಪ್ ಆಗ್ತದ. ಹೈಪ್ ಬಟನ್ ಕೂಡ ನೀವು ಪ್ರೆಸ್ ಮಾಡ್ರಿ. ಓಕೆ, ಈಗ ಏನಾಗ್ತದ, ವಾತ ಪ್ರಕೃತಿ ಇದ್ದವರು ಅದಾರ ಅನ್ಕೊಳ್ರಿ. ಬಹಳ ವಾತ ಪ್ರಕೃತಿ ಇರುವಂತ ಜನರು ಹೆಂಗ್ ಮೊಸರು ತಗೋಬೇಕು, ಅವ್ರಿಗೆ ನಾವೇನ್ ಹೇಳ್ತೀವಿ ಅಂದ್ರೆ, ಅದ್ರೊಳಗೆ ಯಾರ್ಯಾರು ಬರ್ತಾರ್ರಿ, ಒಂದು ಮಿಡಲ್ ಏಜ್ ನೊಳಗೆ ವಾತ ಪ್ರಕೃತಿ ಇರುವಂತವ್ರು, ಅಥವಾ ವಯಸ್ಸಾದ್ಮೇಲೆ. ನಮ್ ತಲೆಯೊಳಗೆ ಏನಿರ್ತದ, ವಯಸ್ಸಾದ್ಮೇಲೆ ಮೊಸರು ತಿಂದ್ರೆ ಸಮಸ್ಯೆ ಆಗ್ತದ, ಬೇಡ ಅಂತ ಬಿಡಿಸ್ಬಿಟ್ಟಿರ್ತೀವಿ. ಹಂಗ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ವಾತ ಪ್ರಕೃತಿ ಇರುವಂತವ್ರು ಏನ್ ಮಾಡ್ಬೋದು ಅಂತಂದ್ರೆ, ಹುರಿದಂತ ಜೀರಿಗೆ ಪೌಡರ್ನ ಅದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಮೊಸರಿನೊಳಗ ಒಂದ್ ಕಟೋರಿ ಮೊಸರು ಇತ್ತಂದ್ರೆ ಅದಕ್ಕೆ ಹುರಿದ ಜೀರಿಗೆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ರಿ. ಶುಂಠಿ ಪೌಡರ್ನ ಹಾಕೊಳ್ರಿ, ಪುದೀನಾ ಪೌಡರ್ನ ಹಾಕೊಳ್ರಿ. ಆಮೇಲೆ ನಿಮಗ ಸಾಕಷ್ಟು ತುಪ್ಪ ಹಾಕೋಬಹುದು. ಯಾಕೆ ಸಾಕಷ್ಟು ಅಲ್ಲ, ತುಪ್ಪವನ್ನ ಹಾಕೋಬಹುದು. ಒಂದು ಕಟೋರಿ ನಿಮಗ ಮೊಸರು ಇತ್ತಂದ್ರೆ 1 ಚಮಚದಷ್ಟು ತುಪ್ಪವನ್ನ ಹಾಕೋಬೇಕು. ಇದರಿಂದ ವಾತದ ಗುಣವನ್ನ ಅದು ಸ್ಪೆಸಿಫೈ ಮಾಡ್ತದೆ ಮತ್ತು ಮೊಸರಿನ ಗುಣವನ್ನ ನಿಮಗ ತಲುಪಿಸ್ತದ ಅದು. ಅದ್ರ ಜೊತೆ ಹವೀಜ್ ಪೌಡರ್ ಅಂತ ಹೇಳ್ತೀವಿ, ಧನಿಯಾ ಪೌಡರ್ ಹಾಕೊಳ್ಳಿಕ್ ಆದವ್ರು ಹಾಕೊಳ್ರಿ. ಇಲ್ಲ ಧನಿಯಾ ಪತ್ತಿ ಅಂದ್ರೆ ಧನಿಯಾ ಲೀವ್ಸ್ ಇವೇನಿರ್ತಾವಲ್ಲ, ಕೊತ್ತಂಬರಿ ಸೊಪ್ಪನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ನೀವು ಹಾಕೋಬೇಕು. ಹಿಂಗ ವೆರೈಟೀಸ್ ಆಫ್ ಕಾಂಬಿನೇಷನ್ಸ್ ಅನ್ನ ಮಾಡ್ಕೊಂಡು ನೀವು ವಾತ ಪ್ರಕೃತಿಯವ್ರು ತಗೊಳ್ಳೋದ್ರಿಂದ ನಿಮಗ ಈ ಕಡೆ ಮೊಸರಿನ ಬೆನಿಫಿಟ್ಟು ಸಿಗ್ತದ, ಅದ್ರ ಜೊತೆಗೆ ಅದ್ರ ಕ್ವಾಲಿಟಿ ಎನ್ಹಾನ್ಸು ಆಗ್ತದ. ಅದರಿಂದ ನಿಮ್ಗೆ ಆಗುವಂತ ತೊಂದರೆಗಳು ಕೂಡ ಕಡಿಮೆ ಆಗ್ತವೆ. ಇನ್ನು ಪಿತ್ತ ಪ್ರಕೃತಿಯವ್ರು ಬರ್ತಾರೆ. ಕೆಲವು ಜನರಿಗೆ ಆಗ್ತದಲ್ಲ ಹುಳಿ, ಅಯ್ಯೋ ಮೊಸರು ಹಿಂಗ್ ದೂರಿಂದ ನೋಡಿದ್ರನ ಬಾಯ ಹುಳಿ ಬಂದಂಗ ಆಗ್ತದ, ಒಂಥರ ಎದಿ ಉರ್ದಂಗ ಆಗ್ತದ, ನಮಗ ಸರಿ ಆಗುದಿಲ್ಲ, ತಲಿ ದಿಮ್ ಅಂತದ್ರಿ, ಮೊಸರು ತಿಂದ ತಕ್ಷಣ ವಾಂತಿ ಬಂದಂಗ ವಾಂತಿ ಆಗೇ ಬಿಡ್ತದ ನನಗ ಅಂತೆಲ್ಲ ಏನ್ ವಿಚಾರ ಮಾಡ್ತಿರ್ತೀರಿ. ದಯವಿಟ್ಟು ಹಂಗೇನು ಆಗುದಿಲ್ಲ. ಕಾಮ ಕೂತ್ಕೊಂಡು ಅಂಥವ್ರು ಏನ್ ಮಾಡ್ಬೇಕು ಅಂತ, ಆ ಮೊಸರಿಗೆ ಬೆಸ್ಟ್ ಕಾಂಬಿನೇಷನ್ಸ್ ಹೇಳ್ತೀನಿ. ಈ ಮದ್ವಿ ಮುಂಜಿವಿ ಒಳಗೆಲ್ಲ ಹೋದಾಗ ಏನ್ ಮಾಡ್ತಾರ, ರೈತ ಅಂತ ಮಾಡ್ತಾರ. ಅಂದ್ರೆ ಮೊಸರಿನೊಳಗಡೆ ನಿಮ್ಗೆ ಸೌತಿಕಾಯಿ, ಗಜ್ಜರಿ, ಓನಿಯನ್ ಎಲ್ಲಾ ಮಿಕ್ಸ್ ಮಾಡಿರ್ತಾರೆ, ಗ್ರೀನ್ ಚಿಲ್ಲೀಸ್ ಇವನ್ನೆಲ್ಲಾ ಹಾಕಿ ಒಂದು ರೈತ ಅಥವಾ ಮೊಸರು ಬಾಜಿ ಅಂತ ಹೇಳ್ತೀವಲ್ಲ, ದಟ್ ಈಸ್ ವೆರಿ ಬೆಸ್ಟ್ ಫಾರ್ ದಿ ಪಿತ್ತ ಪ್ರಕೃತಿ ಜನರು. ಪಿತ್ತ ಪ್ರಕೃತಿಯವ್ರ ಮನೆಯೊಳಗಿದ್ದಾಗ ಈ ಟೈಪ್ ಮಾಡ್ಕೊಂಡು ತಿನ್ಬೇಕು. ಎರಡನೇದು ಅರಿಶಿಣ ಪುಡಿಯನ್ನ ಹಾಕೊಂಡು ನೀವು ತಿನ್ಬಹುದು. ಮೂರನೇದು ಏನ್ ಮಾಡ್ಬೋದು ಅಂತ, ಖಂಡ ಶರ್ಕರ ಅಂತ ಹೇಳ್ತೇವೆ. ಕಲ್ಸಕ್ರಿಯನ್ನ ನೀವು ಸಾದಾ ಸಕ್ರಿ ಹಾಕೊಳ್ಳೋದಕ್ಕಿಂತ ಕಲ್ಸಕ್ರಿಯನ್ನ ನೀವು ಮೊಸರಿನೊಳಗೆ ಹಾಕೊಂಡು ತಿನ್ನೋದ್ರಿಂದ ಪಿತ್ತ ಪ್ರಕೃತಿಯವರಿಗೆ ಬಹಳ ಬಹಳ ಹೆಲ್ಪ್ ಆಗ್ತದೆ. ಇಲ್ಲಪ್ಪ ಅಂತ ನಮ್ಗೆ ಏನೂ ಮಿಕ್ಸ್ ಮಾಡ್ಕೊಳಕ್ ಮನಸ್ಸಿಲ್ಲ ಅಂತಂದ್ರೆ, ಆ ಮೊಸರಿಗೆ ಸ್ವಲ್ಪ ನೀರನ್ನ ಹಾಕಿ ತಿಳಿ ಮೊಸರನ್ನಾಗಿ ಮಾಡ್ಕೊಂಡು ಅದನ್ನು ಕೂಡ ನೀವು ಊಟದೊಳಗ ಯೂಸ್ ಮಾಡ್ಕೋಬಹುದು. ಈ ಪಿತ್ತ ಪ್ರಕೃತಿ ಇರುವಂತವ್ರಿಗೆ ಬಹಳ ಬಹಳ ಸಬ್ಸ್ಟಿಟ್ಯೂಟ್ಸ್ ಅದಾವ್ರಿ. ಫ್ಲಾಕ್ಸ್ ಸೀಡ್ಸ್ ಅಂತ ಬರ್ತಾವ. ಅಂದ್ರೆ ಅಗಸಿ ಚಟ್ನಿ ನೀವು ನೋಡಿರಿ, ಅಗಸಿ ಚಟ್ನಿ ಜೊತೆಗೆ ನೀವು ಇದನ್ನ ಹಾಕೊಂಡ್ರೆ, ಮೊಸರನ್ನ ಹಾಕೊಂಡ್ ತಿಂದಾಗ ನಿಮಗ್ ಒಮೆಗಾ 3 ಫ್ಯಾಟಿ ಆಸಿಡ್ಸು ಸಿಗ್ತದ, ಜೊತೆಗೆ ಮೊಸರಿನ ಬೆನಿಫಿಟ್ಟು ಸಿಗ್ತದ. ರೊಶೆಸಿಯಾ ಆಗುದಿಲ್ಲ. ರೊಶೆಸಿಯಾ ಕಂಪ್ಲೇಂಟ್ ಇರುವಂತವ್ರಿಗೆ ನಾ ಸ್ಪೆಸಿಫಿಕಲಿ ಹೇಳ್ತೀನಿ, ನೀವು ಗಟ್ ಮೇಲೆ ಹೆಚ್ಚಿಗೆ ಗಮನ ಕೊಡಬೇಕು. ಗಟ್ ಹೆಲ್ತ್ ಬಹಳ ಇಂಪಾರ್ಟೆಂಟ್. ನಿಮ್ಮಲ್ಲಿ ಪಿತ್ತ ಪ್ರಕೋಪ ಆಗ್ತಿರ್ತದ ಮತ್ತು
ಅನ್ಕಂಟ್ರೋಲ್ಡ್ ಪಿತ್ತ ಆಗ್ತಿರ್ತದೆ. ಪಿತ್ತ ಅಂದ ತಕ್ಷಣ ಒಂದೇ ಇರುವುದಿಲ್ಲ, ನಾವ್ ಅಂತವರಿಗೆ ಸ್ಪೆಸಿಫಿಕಲಿ ಟ್ರೀಟ್ಮೆಂಟ್ಸ್ ಅದಾವ ನಮ್ಮಲ್ಲಿ. ಇಫ್ ಎನಿಬಡಿ ಇಸ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಪಿತ್ತ ಅಂದ ತಕ್ಷಣ ಒಂದು ಜಾಟ್ರಾಗ್ನಿ ಒಂದೇ ಅಲ್ಲ, ಅದ್ರೊಳಗ ಪಂಚ ಪಿತ್ತಗಳನ್ನು ಕೂಡ ನಾವು ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಬೇಕಾಗ್ತದ. ಸೆಲ್ಯುಲರ್ ಲೆವೆಲ್ ಒಳಗಿರುವಂತ ಪಿತ್ತವನ್ನ ಸರಿಯಾಗಿ ನಾವು ಬ್ಯಾಲೆನ್ಸ್ ಮಾಡಿದಾಗ ಈ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ ಅನ್ನ ನಾವು ಆರಾಮಾಗಿ ತಡೆಗಟ್ಟಬಹುದು. ಬಟ್ ಅದಕ್ಕೆ ಒಂದೇ ಮೊಸರು ಬಿಡುದು ಒಂದೇ ಒಂದು ರೆಮಿಡಿ ಅಲ್ಲ. ಸೊ ನೀವು ಪಿತ್ತ ಪ್ರಕೃತಿಯವರು ಕೂಡ ಇದನ್ನ ತಗೋಬಹುದು. ಇನ್ನು ಕಫ ಪ್ರಕೃತಿಯವರು ಅಂತ ಬರ್ತದ. ಕಫ ಪ್ರಕೃತಿಯವ್ರೊಳಗೆ ಯಾರ್ಯಾರು ಬರ್ತಾರ, ಒಂದು ಮಿಡಲ್ ಏಜ್ ನೊಳಗೆ ಕಫ ಪ್ರಕೃತಿ ಇರುವಂತವ್ರು, ಯಾರಿಗೆ ಮೊಸರು ತಿಂದ ತಕ್ಷಣ ನೆಗಡಿ ಆಗ್ಬಿಡ್ತಿರ್ತದ, ಅಥವಾ ನೇಸಲ್ ಕಂಜೆಷನ್ ಆಗ್ತಿರ್ತದ, ಉಸಿರಾಟದ ಅಸ್ತಮಾ ಪ್ರಾಬ್ಲಮ್ ಬರ್ತದ, ನನಗ ತಂಪಾಗ್ಬಿಡ್ತದ, ಸಡನ್ ಆಗಿ ನನಗೆ ಕೋಲ್ಡ್ ಕಾಫ್ ಫೀವರ್ ಎಲ್ಲ ಬಂದ್ಬಿಡ್ತಾವು ಅನ್ನೋದೇನ್ ತಲೆಯಾಗಿರ್ತದಲ್ಲ, ಅಂತವ್ರಿಗೆ ನಾನು ಸ್ಪೆಸಿಫಿಕಲಿ ಹೇಳ್ತೀನಿ, ದಯವಿಟ್ಟು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸ್ವಲ್ಪ ಪ್ರಮಾಣದೊಳಗ ನಾ ಹೇಳಿದಂತ ಐಟಮ್ಸ್ ಅನ್ನ ಹಾಕೊಂಡ್ ತಿನ್ರಿ, ನಿಮ್ಗೆ ಏನೂ ಆಗೋದಿಲ್ಲ. ಮತ್ತು ಸಣ್ಣ ಮಕ್ಕಳ ವಿಷಯ ಅಂತ ಬಂದಾಗ, ಬಹಳ ಸಣ್ಣ ಮಕ್ಕಳಿಗೆ ನಾವು ಮೊಸರು ಕೊಡ್ಬೇಕೋ ಬೇಡ, ಬಹಳ ನೆಗಡಿ ಆಗ್ಬಿಡ್ತದ, ತಂಪಾಗ್ತದ ಅಂತಿರ್ಲ, ಅವರು ಕೂಡ ಕಫ ಪ್ರಕೃತಿ ಒಂದು ಕ್ಯಾಟಗರಿ ಒಳಗ ಬರ್ತಾರ. ನೀವ್ ಇಲ್ಲಿ ಏನ್ ಆಡ್ ಮಾಡಬಹುದು ಅಂತಂದ್ರ, ಫಸ್ಟ್ ಇಸ್ ತ್ರಿಕಟು ಚೂರ್ಣ ಅಂತ ಬರ್ತದ. ಅಂದ್ರ ಶುಂಠಿ, ಮರೀಚ, ಪಿಪ್ಪಲಿ ಅಂತ ಹೇಳಿ ಈ ಮೂರೂನು ಮಿಕ್ಸ್ ಮಾಡಿರುವಂತದ್ ಒಂದು ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಒಳಗ ತ್ರಿಕಟು ಚೂರ್ಣ ಅಂತ ಸಿಗ್ತದ. ಅದನ್ನ ತಗೊಂಡ್ ಬಂದು ನೀವು ಮೊಸರಿನೊಳಗೆ ಮಿಕ್ಸ್ ಮಾಡಿ ಕೊಡಬಹುದು. ಇಲ್ಲಪ್ಪ ಅದು ಮೂರು ಬೇಡ ಅಂತಂದ್ರೆ ಸಪರೇಟ್ ಆಗಿ ಶುಂಠಿ ಪೌಡ್ರು ಅಥವಾ ಮರೀಚ ಅಂದ್ರೆ ಪೆಪ್ಪರ್ ಪೌಡ್ರು ಅಥವಾ ಪಿಪ್ಪಲಿ ಪೌಡರ್ನ ಮಿಕ್ಸ್ ಮಾಡಿ ಕೊಡಬಹುದು. ಅಗೇನ್ ನಾ ಹೇಳದೆ, ಇನ್ನೊಂದು ಬೆಳ್ಳುಳ್ಳಿ ಖಾರ ಎರಡೂನು, ಅಂದ್ರೆ ಕೆಂಪು ಖಾರಕ್ಕ ಬೆಳ್ಳುಳ್ಳಿ ಹಾಕಿ ನಾವು ಬೆಳ್ಳುಳ್ಳಿ ಚಟ್ನಿ ಅಂತ ಮಾಡಿಟ್ಟಿರ್ತೇವೆ. ಉತ್ತರ ಕರ್ನಾಟಕದ ಕಡೆ ಇದು ಬಹಳ ಫೇಮಸ್ ಇರ್ತದ, ನೀವು ಈಸಿಯಾಗಿ ಮಾಡ್ಬೋದು. ಕೆಂಪು ಖಾರದ ಪುಡಿ ಇರ್ತದಲ್ಲ, ಅದಕ್ಕೆ ಒಂಚೂರು ಬೆಳ್ಳುಳ್ಳಿ ಹಾಕಿ ಜಜ್ರಿ, ಚಂದಾಗಿ ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಜಜ್ರಿ, ಅದನ್ನ ನೀವು ಮೊಸರಿನ ಜೊತೆ ಮಿಕ್ಸ್ ಮಾಡ್ಕೊಡ್ರಿ, ಬಹಳ ಟೇಸ್ಟಿನೂ ಆಗ್ತದ. ಮತ್ತು ಕಫ ಪ್ರಕೃತಿ ಇರೋರಿಗೆ ಅದರಿಂದ ಆಗುವಂತಹ ಲಾಸ್ ಅಥವಾ ಪ್ರಾಬ್ಲಮ್ಸ್ ಏನಾಗ್ತದಲ್ಲ ಅದನ್ನ ಸ್ಪೆಸಿಫೈ ಮಾಡ್ಬೋದು. ಇನ್ನೊಂದು ಪುದೀನಾ ಯೂಸ್ ಮಾಡ್ಬೋದು, ಬಹಳ ಬೆಸ್ಟ್ ರೀ. ಪುದೀನ ಹಾಕ್ಬೋದು, ಅಥವಾ ಕರಿಬೇವಿನ ಪೌಡರ್ನ ಹಾಕ್ಬೋದು. ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಆ ಒಂದು ಮೊಸರಿನೊಳಗ ನೀವು ಹಾಕಿ ಅದನ್ನ ತಿನ್ಲಿಕ್ಕೆ ಕೊಡ್ಬೋದು. ನಮ್ಗೆ ಇಲ್ಲಿ ಏನ್ ಬೇಕಪ್ಪ ಅಂದ್ರ ಮೊಸರಿನ ಪ್ರೋಬಯೋಟಿಕ್ ನೇಚರ್ ನಮ್ಗೆ ಸಿಗಬೇಕು. ಅದನ್ನ ನಮಗ ಹೆಂಗಾದ್ರೂ ಮಾಡಿ ಆ ಕ್ವಾಲಿಟಿಯನ್ನ ಫೆಚ್ ಮಾಡ್ಕೋಬೇಕು ಅಂದ್ರೆ, ಅದರಿಂದ ನಮಗಾಗುವಂತ ಸಮಸ್ಯೆನ ತಪ್ಪಿಸ್ಬೇಕು ಅಂದ್ರೆ ನಲ್ಲಿಫೈ ಮಾಡುವಂತ ಆಂಟಿಡೋಟ್ಸ್ ಅನ್ನ ನಾವು ಆಡ್ ಮಾಡ್ಬೇಕು. ಓಕೆ, ಈಗ ನಾ ಹೇಳಿದೆ ಪುದೀನಾ ಹೇಳಿದೆ, ಇಟ್ಸ್ ವೆರಿ ಈಸಿ. ಅಥವಾ ಇದು ಕರಿಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿಯನ್ನ ಜಜ್ಜಿ ಅದಕ್ಕೆ ಹಾಕ್ಬೋದು. ಸೈಂಧವ ಲವಣವನ್ನ ಹಾಕ್ಬೋದು. ನೀವು ಸೈಂಧವ ಲವಣ ಹಾಕೋದ್ರಿಂದನೂ ಕೂಡ ಅದರೊಳಗಿರುವಂತ ಕಫ ಪ್ರಕೃತಿ ಅವ್ರಿಗೆ ಆಗುವಂತ ಪ್ರಾಬ್ಲಮ್ಸ್ ಕಡಿಮೆ ಆಗ್ತಾವ. ನೋಡ್ರಿ, ಈ ರೀತಿಯಾಗಿ ನಾವು 108 ಕಾಂಬಿನೇಷನ್ಸ್ ಇರ್ತಾವ. ಇದಕ್ ಬೇಕಾಗಿದ್ದೇನಂದ್ರ ಸ್ವಲ್ಪ ಕೀನ್ ಆಗಿ ಅಬ್ಸರ್ವೇಷನ್ ಮಾಡ್ಕೋಬೇಕಾಗ್ತದ. ಬೇಡ ಅಂದ ತಕ್ಷಣ ಬಿಟ್ಟು ಬಿಡ್ತೀನಿ ಅನ್ನೋ ಸೈಕಾಲಜಿ ಇದ್ರೆ, ಸ್ಟ್ರೀಟ್ ಫುಡ್ ತಿನ್ಬೇಕಾದ್ರೆ ಈ ಸೈಕಾಲಜಿನ ಯೂಸ್ ಮಾಡ್ಕೊಡ್ರಿ. ಸುಮ್ಮನೆ ಹೋಗಿ ಫಾಸ್ಟ್ ಫುಡ್ ತಿನ್ಬೇಕಾದ್ರೆ, ಬೇಕರಿ ಐಟಮ್ಸ್ ತಿನ್ಬೇಕಾದ್ರೆ ಈ ಬುದ್ಧಿಯನ್ನ ಯೂಸ್ ಮಾಡ್ಕೊಂಡು ಬಿಟ್ಟು ಬಿಡ್ರಿ. ಬಟ್ ಅಲ್ಲಿ ಮಾಡಂಗಿಲ್ಲ, ಅಲ್ಲಿ ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು. ಬಟ್ ಇಂತಲ್ಲಿ ಗುಡ್ ಥಿಂಗ್ಸ್ ಅನ್ನ ನಾವು ದೇಹಕ್ಕೆ ಹಾಕ್ಬೇಕಾದ್ರೆ ಬಿಟ್ಬಿಡುದು. ಅದರಿಂದ ಸಮಸ್ಯೆ ಆಗ್ತದ, ಬಿಟ್ಬಿಡುದು. ಅದ್ ಯಾಕೆ ಸಮಸ್ಯೆ ಆಗ್ತದ? ಹಿಂಗ ನೀವು ಅದರಿಂದ ಆಗೋ ಪ್ರಾಬ್ಲಮ್ ಅನ್ನ ಬೀಟ್ ಮಾಡುವಂತ ಆಂಟಿಡೋಟ್ಸ್ ಹಾಕೊಂಡು ನೀವು ಊಟ ಮಾಡೋದ್ರಿಂದ ನಿಮಗೆ ಈ ಕಡೆ ಪ್ರೋಬಯೋಟಿಕ್ ಆಕ್ಷನ್ ಸಿಗ್ತದ. ಅದ್ರ ಜೊತೆಗೆ ಬೇರೆ ಇನ್ಗ್ರೀಡಿಯೆಂಟ್ಸ್ ಹಾಕಿರ್ತಿರಲ್ಲ, ಅದರಿಂದನೂ ಕೂಡ ನಿಮ್ಗೆ ಮೆಡಿಸಿನಲ್ ಬೆನಿಫಿಟ್ಸ್ ಸಾಕಷ್ಟು ನಿಮ್ಮ ದೇಹಕ್ಕೆ ಸಿಗ್ತದ. ಜೊತೆಗೆ ಈ ಒಂದು ದಧಿ ಅಥವಾ ಏನ್ ಮೊಸರು ಏನ್ ಹೇಳ್ತೀವಲ್ಲ, ಇದು ಗುರುಗುಣ, ಹೆವಿ ಇರ್ತದ, ಉಷ್ಣ ಇರ್ತದ. ಇದನ್ನ ಕಂಟಿನ್ಯೂಸ್ ಆಗಿ ತಿನ್ನಕ್ ಹೋಗ್ಬಾರ್ದು. ಬಿಕಾಸ್ ಇದರಿಂದ ಮೇಧೋವೃದ್ಧಿ ಮತ್ತು ಶೋಫ ಕೃತ್ ಅಂತ ಹೇಳ್ತೀವಿ. ಅಂದ್ರೆ ವೇಟ್ ಹೆಚ್ಚಿಗೆ ಆಗ್ತದ, ಜೊತೆಗೆ ದೇಹದಲ್ಲಿ ಬಾವು ಬರ್ಲಿಕ್ಕೆ ಕೂಡ ಕಾರಣ ಆಗ್ತದ. ಬಾವ್ ಅಂತಂದ್ರೆ ಯಾವ್ದೋ ಹೊಡೆತ ಬಿದ್ದಾಗ ಬಾವು ಬರೋದು ಹಂಗಲ್ಲ. ಇದರಿಂದ ಶೋಫಕೃತ್ ಅಂತಂದ್ರೆ ಮೇಧೋವೃದ್ಧಿ ಆಗ್ತದ. ಹಂಗಂದ್ರೆ ಹೆಂಗರಿ ಇದು ಬಹಳ ಬೆಸ್ಟ್ ಅಂತ ಹೇಳ್ತೀರಿ, ಬಟ್ ಹೆಂಗ ಅಂತಂದ್ರೆ ವಾರದಾಗ 2 ಅಥವಾ 3 ಸರಿ ನೀವು ಗಟ್ಟಿಯಾದಂತ ಫ್ರೆಶ್ಲಿ ಪ್ರಿಪೇರ್ ಮಾಡಿರುವಂತ ಮೊಸರನ್ನ ತಿನ್ರಿ. ಬಾಕಿನ ದಿನದೊಳಗೆ ಏನ್ ಕುಡಿಬೇಕು ಅಂತ ನಾನು ಹೇಳ್ತೇನೆ, ನೆಕ್ಸ್ಟ್ ವಿಡಿಯೋ ಒಳಗೆ ಹೇಳ್ತೇನೆ ನಿಮ್ಗ. ಬಟ್ ಇದನ್ನ ಹಿತಮಿತವಾಗಿ ಸಣ್ಣ ಮಕ್ಕಳನ್ನ ಹಿಡ್ಕೊಂಡು ವಯಸ್ಸಾದವ್ರವರೆಗೂ ನಾವ್ ಏನ್ ಹಾಕಿ ತಿನ್ಬೇಕು ಅದನ್ನ ಸರಿಯಾಗಿ ವಿಚಾರ ಮಾಡ್ಕೊಂಡು ತಿನ್ರಿ, ಬಹಳ ಹೆಲ್ಪ್ ಆಗ್ತದ. ಅದ್ರ ಜೊತೆಗೆ ನಾವ್ ಏನ್ ಮಾಡ್ತೀವಿ ಗೊತ್ತಾ, ವೇಟ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೂ ಕೂಡ ಮೊಸರಿಗೆ ಬಹಳ ಮಹತ್ವ ಕೊಡ್ತೇವೆ. ವೇಟ್ ರಿಡಕ್ಷನ್ ಪೇಷಂಟ್ಸ್ಗೂ ನಾನು ಅವರ ಡಯಟ್ ಚಾರ್ಟ್ ಒಳಗ ಮೊಸರಿಗೆ ಒಂದು ಬಹಳ ಇಂಪಾರ್ಟೆಂಟ್ ಸ್ಥಾನವನ್ನ ಕೊಡ್ತೇನೆ. ನೀವ್ ಅನ್ಬೋದು ಅದರಿಂದ ವೇಟ್ ಹೆಚ್ಚಿಗೆ ಆಗ್ತದ, ಅದರಿಂದ ವೇಟ್ ಹೆಂಗ್ ಕಡಿಮೆ ಮಾಡ್ಬೋದು ಅಂದ್ರೆ, ಅದ್ರೊಳಗೆ ಹೈ ಪ್ರೋಟೀನ್ ಇರೋದ್ರಿಂದ, ಹೈ ಅಮೈನೋ ಆಸಿಡ್ಸ್ ಇರೋದ್ರಿಂದ, ಕಾರ್ಬ್ಸ್ ಇರೋದ್ರಿಂದ
ನಾವ್ ಅದನ್ನ ಯಾವ ರೀತಿಯಾಗಿ ಅವ್ರ ಡಯಟ್ ಚಾರ್ಟ್ ಒಳಗೆ ಫಿಕ್ಸ್ ಮಾಡ್ತೀವಿ ಅಂದ್ರೆ ಈ ಪ್ರೋಟೀನ್ ತನ್ನಷ್ಟೇ ತಾನೇ ಅಸಿಮ್ಯುಲೇಷನ್ ಆಗ್ಲಿಕ್ಕೆ ಎಷ್ಟೋ ಕ್ಯಾಲರೀಸ್ ಅನ್ನ ಬರ್ನ್ ಮಾಡ್ಕೊಂತದ. ಹಿಂಗಾಗಿ ಇದನ್ನ ಹಾಕಿದಾಗ ಎಕ್ಸ್ಟ್ರಾ ಫ್ಯಾಟ್ ಅನ್ನ, ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಟ್ ಡೌನ್ ಮಾಡಿ ನಾವು ಅವ್ರಿಗೆ ಪ್ರಾಪರ್ ಆಗಿ ಕ್ಯಾಲರಿ ಫಿಕ್ಸ್ ಮಾಡಿ ಅವರ ಹೈಟ್ ವೇಟ್ ಅನ್ನ ನೋಡ್ಕೊಂಡು ಅವರ ಕೋಷ್ಟವನ್ನ ನೋಡ್ಕೊಂಡು ಅವರ BMI ಸ್ಟಡಿ ಮಾಡಿ ನಾವು ಪ್ರಾಪರ್ ಆಗಿ ಫ್ರೆಶ್ಲಿ ಪ್ರಿಪೇರ್ ಮಾಡಿರುವಂತ ರೂಮ್ ಟೆಂಪರೇಚರ್ ಒಳಗಿರುವಂತ ಈ ಮೊಸರು ಹಾಕೋದ್ರಿಂದ ಬಹಳ ಚೆನ್ನಾಗಿ ಅವ್ರ ವೇಟು ಕಡಿಮೆ ಆಗ್ತದ, ಗಟ್ ಹೆಲ್ತ್ ಬಹಳ ಚಂದ ಉಳಿತದ, ಸ್ಕಿನ್ ಹೆಲ್ತ್ ಗ್ಲೋ ಆಗ್ತದ, ಹೇರ್ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗ್ತದ. ನೋಡ್ರಿ, ಇಷ್ಟು ಬೆನಿಫಿಟ್ ಇರುವಂತ ಈ ಮೊಸರನ್ನ ಏನೋ ಒಂದು ಕಾರಣ ಹೇಳಿ ಅದ್ ನಮ್ಗೆ ಹೊಂದಂಗಿಲ್ಲ ಅಂತ ಹೇಳಿ ಬಿಟ್ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಐ ಹೋಪ್ ಆಲ್ ಆಫ್ ಯು ಗಾಟ್ ವೆರಿ ನೈಸ್ ಪಾಯಿಂಟ್ಸ್. ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗ್ಯಾವ ಅಂತ ಅನ್ಕೊಳ್ತೀನಿ. ಇನ್ನೂ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಹಾಕ್ರಿ. ಫಸ್ಟ್ ಟೈಮ್ ಯಾರ್ ಚಾನಲ್ ನೋಡ್ಲಿಕ್ಕತ್ತಿರಲ್ಲ, ಆಸ್ ಯೂಶುವಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಡ್ರಿ. ಲೈಕ್ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂಡ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.